ಯಾವಾಗಲೂ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ನಾವೆಲ್ಲ ಶ್ರುತಿವಾಕ್ಯವನ್ನು ಕೇಳಿರ್ತೇವೆ. ಹಾಗಾದರೆ ಒಂದೇ ಆತ್ಮ ಅಂತ ಸಂದೇಹ ಬರಲಿಕ್ಕೂ ಅವಕಾಶ ಇರುತ್ತೆ. ಆದರೆ ಒಂದೇ ಆತ್ಮ ಅಲ್ಲ, ಒಂದು ಶರೀರದಲ್ಲಿ ಇಬ್ಬರಾತ್ಮ ಇದ್ದೇ ಇದ್ದಾರೆ. ಒಬ್ಬ ಜೀವಾತ್ಮ, ಇನ್ನೊಬ್ಬ ಪರಮಾತ್ಮ. ಆ ವಾಸುದೇವ ಅದನ್ನು ತಿಳಿಸಿಕೊಟ್ಟಿದ್ದಾನೆ. ಜೀವಾತ್ಮ ಪರಮಾತ್ಮ ಎಂಬುದಾಗಿ ಇಬ್ಬರಿದ್ದಾರೆ. ಈ ಜೀವಾತ್ಮನಿಗೆ ರಕ್ಷಕನಾಗಿ ಪರಮಾತ್ಮ ಜೊತೆಯಲ್ಲಿ ಇದ್ದೇ ಇರ್ತಾನೆ. ಇದನ್ನೇ ದಾಸರು ಹೇಳ್ತಾರೆ, ಕಣ್ಣಿಗೆ ಎವೆಯಂದದಿ ಅಂತ. ಪರಮಾತ್ಮ ನಮ್ಮನ್ನು ಎಷ್ಟು ರಕ್ಷಣೆ ಮಾಡ್ತಾನೆ. ಕಣ್ಣಿನ ರೆಪ್ಪೆ ಕಣ್ಣಿನ ರಕ್ಷಣೆಯಲ್ಲಿ ಎಷ್ಟು ತನ್ನನ್ನು ತೊಡಗಿಸಿಕೊಂಡಿರುತ್ತೋ ಹಾಗೆ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪರಮಾತ್ಮ ಯಾವಾಗಲೂ ಸಿದ್ಧನಾಗಿದ್ದಾನಂತೆ. ಅದರಿಂದ ಆ ಭಗವಂತನ ರಕ್ಷಣೆ ನನಗಿದೆ ಅಂತ ಆ ವಾಸುದೇವ ಹೇಳಿದ್ದಾನಂತೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲರಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಮಧ್ಯಗೇಹ ಭಟ್ಟರು ವಾಸುದೇವ ಕಾಣದೇ ಇದ್ದಾಗ ಜನರ ಮಾತನ್ನು ಕೇಳಿ ಆ ಜನರು ಹೇಳಿದಂತಹ ದಾರಿಯಲ್ಲಿ ವಾಸುದೇವನನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಅದು ಹೇಗಿತ್ತು ಅನ್ನೋದನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಜನಸದಾಗತಿ ಸೂಚಿತವರ್ತ್ಮನ ಪ್ರತಿಪದಂ ವ್ರಜತಾ ಪರಯಾತೃಷಾ ದ್ವಿಜಮಹಾಮಧುಪೇನ ಮನೋಹರಂ ಮಿತಮಲಾಭಿ ಸುತಾನನವಾರಿಜಂ. ಲೋಕದಲ್ಲಿ ಭ್ರಮರ ಜೇನುಹುಳ ಅದು ಕಮಲವನ್ನು ಹುಡುಕೊಂಡು ಹೋಗುತ್ತೆ. ಆ ಕಮಲದಲ್ಲಿರ್ತಕ್ಕಂಥ ಮಕರಂದವನ್ನು ಹೀರಬೇಕು ಅಂತ ಆ ಜೇನುನೊಣ ಪ್ರವೃತ್ತಿಯನ್ನು ಮಾಡುತ್ತೆ. ಆ ಜೇನುನೊಣ ಕಮಲದ ಹತ್ತಿರ ಹೇಗೆ ಹೋಗುತ್ತೆ ಅಂತಂದರೆ, ಆ ಗಾಳಿಯಲ್ಲಿ ಕಮಲದ ಸುಗಂಧ ಎಂಬತಕ್ಕಂಥದ್ದು ಬಂದಿರುತ್ತೆ. ಯಾವ ಕಡೆಯಿಂದ ಆ ಕಮಲದ ಸುಗಂಧ ಎಂತ ಬಂದಿದೆ ಅನ್ನೋದನ್ನು ನೋಡಿ ಆ ಮಾರ್ಗದಲ್ಲಿ ಆ ದಾರಿಯಲ್ಲಿ ಆ ಭ್ರಮರ ಎಂಬತಕ್ಕಂಥದ್ದು ಹೋಗುತ್ತೆ. ಹೀಗೆ ಸುಗಂಧ ಬಂದಂತಹ ದಿಕ್ಕನ್ನು ಅನುಸರಿಸಿಕೊಂಡು ಹೋದಂತಹ ಭ್ರಮರ ಅದು ಕಮಲವನ್ನು ಕಾಣುತ್ತೆ. ಅಲ್ಲಿರ್ತಕ್ಕಂಥ ಮಕರಂದವನ್ನು ಅದು ಪಾನ ಮಾಡುತ್ತೆ. ಹಾಗೆ ಮಧ್ಯಗೇಹ ಭಟ್ಟರು ಕೂಡ ಜನಸದಾಗತಿ ಸೂಚಿತ ವರ್ತಮನ, ಅಲ್ಲಿ ಗಾಳಿ ಎಂಬತಕ್ಕಂಥದ್ದು ಭ್ರಮರಕ್ಕೆ ದಾರಿಯನ್ನು ತೋರಿತ್ತು. ಕಮಲ ಎಲ್ಲಿದೆ ಅನ್ನೋದನ್ನು ಸೂಚನೆ ಮಾಡುತ್ತಾ ಇತ್ತು. ಹಾಗೆ ಇಲ್ಲಿಯೂ ಕೂಡ ಜನರು ಮಧ್ಯಗೇಹ ಭಟ್ಟರು ಎಂಬತಕ್ಕಂತಹ ಜೇನುನೊಣಕ್ಕೆ ಅವರು ದಾರಿಯನ್ನು ತೋರುತ್ತಾ ಇದ್ದಾರಂತೆ. ಈ ಮಾರ್ಗದಲ್ಲಿ ಹೋಗಿತ್ತು, ಈ ಮಾರ್ಗದಲ್ಲಿ ಹೋಯಿತು, ನಾವು ನೋಡಿದೆವು ಅಂತ ಆ ಪಥಿಕರು ಹೇಳ್ತಾ ಇದ್ದಾರೆ. ಆ ದಾರಿ ಹೋಕರ ಮಾತು ಅವರಿಗೆ ಅದು ಗಾಳಿಯಂತೆ ಇದೆ ಅಂತ. ಹಾಗೆ ಅದೇ ಮಾರ್ಗದಲ್ಲಿ ಬಂದಿದ್ದಾರೆ. ಆಗ ಉಡುಪಿಯಲ್ಲಿ ಅನಂತೇಶ್ವರನ ಸನ್ನಿಧಾನದಲ್ಲಿ ಆ ಮಗನನ್ನು ನೋಡಿದ್ದಾರಂತೆ. ಆಗ ಸ್ಮಿತಮಲಾಭಿ ಸುತಾನನ ವಾರಿಜಂ, ಆ ದಾರಿಯನ್ನು ಹಿಡಿದುಕೊಂಡು ಬಂದಂತಹ ಮಧ್ಯಗೇಹ ಭಟ್ಟರು ಎಂಬತಕ್ಕಂತಹ ಭ್ರಮರಕ್ಕೆ ಈಗ ಆ ವಾಸುದೇವ ಎಂಬತಕ್ಕಂಥ ಕಮಲ ಹಸನ್ಮುಖಿಯಾದಂತಹ ಆ ವಾಸುದೇವ ಸಿಕ್ಕಿದ್ದಾನೆ ಶಾಸ್ತ್ರ ಹೇಳುತ್ತೆ. ಇಲ್ಲಿಯೂ ನಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಮ್ಮದು ಮಧುಕರ ವೃತ್ತಿ ಆಗಬೇಕು. ಎಲ್ಲೆಲ್ಲಿ ನಾವು ನಮ್ಮ ಜೀವನಕ್ಕೆ ಬೇಕಾದಂತಹ ಅಂಶಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೋ ಅಲ್ಲಲ್ಲಿಂದ ನಾವು ಅದನ್ನು ಪಡ್ಕೊಳ್ಬೇಕು ಅಂತ. ನೋಡಿ, ಅದು ಯಾರೇ ಆಗಿರಬಹುದು. ಅದಕ್ಕೆ ಶಾಸ್ತ್ರ ಹೇಳ್ತಕ್ಕಂಥದ್ದು ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಸಣ್ಣ ಬಾಲಕನೇ ಆಗಿರಬಹುದು ಅಥವಾ ಗಿಳಿಯೇ ಆಗಿರಬಹುದು, ಏನಾದರೂ ಜೀವನಕ್ಕೆ ಉಪಯುಕ್ತವಾದಂತಹ ಸಂದೇಶವನ್ನು ನೀಡಿದೆ ಅಂತಂದರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ. ಅಲ್ಲ, ಅದು ಯಾರೋ ಹೇಳಿದ್ದು ನಮಗೆ ಗೊತ್ತೇ ಇಲ್ಲ ಅಂತಂದರೆ ಅದು ನಮ್ಮ ಜೀವನಕ್ಕೆ ಉಪಯುಕ್ತವಾದದ್ದು ಅಂದರೆ ಸ್ವೀಕಾರ ಮಾಡಬೇಕು ಅಂತ. ಇಲ್ಲಿಯೂ ಕೂಡ ಮಧ್ಯಗೇಹ ಭಟ್ಟರು ವಾಸುದೇವನನ್ನು ಕಾಣಬೇಕು ಎಂಬುದಾಗಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೋ ಅವರು ಯಾರು ಮಧ್ಯಗೇಹ ಭಟ್ಟರಿಗೆ ಪರಿಚಿತರಲ್ಲ, ತಿಳಿದವರಲ್ಲ. ಹಾಗಾದರೆ ಅವರು ಈ ದಾರಿಯಲ್ಲಿ ಮಗು ಹೋಯಿತು ಅಂತ ಹೇಳಿದಾಗ ಅದನ್ನು ಅವರು ನಂಬಿದ್ರು. ಅಷ್ಟೇ ಅಲ್ಲ,
ತಮಗೆ ಬೇಕಾದಂತಹ ಆ ಅಂಶ ಆ ಮಾತಿನಲ್ಲಿದೆ ಎಂಬತಕ್ಕಂಥದ್ದನ್ನು ಅವರು ತಿಳಿದು ಆ ದಾರಿಯಲ್ಲಿ ಹೋದರು. ಅದರಿಂದ ಅವರಿಗೆ ವಾಸುದೇವನನ್ನು ಕಾಣಲಿಕ್ಕಾಯಿತು. ಹಾಗಾದರೆ ನಾವು ಕೂಡ ಆ ವಾಸುದೇವನನ್ನು ಕಾಣಬೇಕು, ಪರವಾಸುದೇವನನ್ನು ಕಾಣಬೇಕು. ಆಗ ನಾವು ಏನು ಮಾಡಬೇಕು ಅಂತಂದರೆ, ಯಾರು ನಮಗೆ ಜೀವನಕ್ಕೆ ಬೇಕಾದಂತಹ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೋ ಆ ಎಲ್ಲ ಮಾರ್ಗದರ್ಶನವನ್ನೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಕೂಡ ಸಂತೋಷವನ್ನು ಪಡೆಯಲಿಕ್ಕೆ ಸಾಧ್ಯ, ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಸಂದೇಶವನ್ನು ನೀಡಿದ್ದಾರೆ. ಹೀಗೆ ಮಗನನ್ನು ನೋಡಿದ್ರು ಆ ಮಧ್ಯಗೇಹ ಭಟ್ರ ಪರಿಸ್ಥಿತಿ ಹೇಗಿತ್ತು ಅದನ್ನು ವರ್ಣನೆ ಮಾಡ್ತಾರೆ. ವಿರಹದೂನು ತಯೋದ್ಗಮನೋನ್ಮುಖಂ ನಿರುಣದಶ್ರುಪುರಾಸಯೋರ್ದೃಶೋ ಅಥತಯೋ ಪ್ರಮದೋತ್ಥಿತಮಪ್ಯದಃ ಪ್ರತಿನಿರುದ್ಧ್ಯ ಗಿರಂ ಗುರುರಬ್ರವೀತ್. ಮಗ ಕಾಣದೇ ಇದ್ದಾಗ ದುಃಖದಿಂದಾಗಿ ಅವರಿಗೆ ಅಳುವೆ ಬಂದಿತ್ತಂತೆ. ಆದರೆ ಕಣ್ಣೀರು ಸುರಿಸಿದರೆ ಅದು ಅಮಂಗಳ. ಅಂದರೆ ನಾನು ಕಣ್ಣೀರು ಸುರಿಸಿ ಅದು ಒಂದು ಅಮಂಗಳವಾಗಿ ಮಗ ಸಿಗದೇ ಇದ್ರೆ ಅಂಥೇಳಿ ಕಣ್ಣೀರು ಬರ್ತಾ ಇದ್ರೂ ಕೂಡ ಮಗನ್ ಕಾಣದೇ ಇದ್ದಾಗ ಆದ ದುಃಖದಿಂದ ಕಣ್ಣೀರನ್ನು ಅವರು ಸುರಿಸಿರ್ಲಿಲ್ಲಂತೆ, ಅಷ್ಟು ತಡ್ಕೊಂಡಿದ್ರಂತೆ. ಈಗ ಆವಾಗ ಕಣ್ಣೀರು ಹಾಕಿರಲಿಲ್ಲ, ಈಗ ಪುನಃ ಅವರಿಗೆ ಕಣ್ಣೀರು ಬರ್ತಾ ಇದೆ. ವಾಸುದೇವನನ್ನು ನೋಡಿದ್ದಾರೆ, ವಾಸುದೇವನ ನೋಡಿದಾಗ ಆಗಲೂ ಅವರಿಗೆ ಸಂತೋಷದಿಂದ ಕಣ್ಣೀರು ಬರ್ತಾ ಇದೆಯಂತೆ. ಆದರೂ ಕಣ್ಣಿನಲ್ಲಿ ಆ ಅಶ್ರು ಎಂಬತಕ್ಕಂಥದ್ದು ಅದು ಅಮಂಗಳ ಅಂತ ತಿಳಿದು ಅವರು ಕಣ್ಣೀರನ್ನು ಹಾಕದೇನೆ ಮಗನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರಂತೆ. ಹಾಗಾದರೆ ಮಧ್ಯಗೇಹ ಭಟ್ಟರಿಗೆ ವಾಸುದೇವನು ತಮ್ಮಿಂದ ದೂರ ಆದಾಗ ಎಷ್ಟು ದುಃಖ ಆಗಿತ್ತು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಸಿಕ್ಕಾಗ ಅಷ್ಟೇ ಸಂತೋಷ ಆಗಿದೆ ಅಂತ ಅವ್ರು ಕೇಳ್ತಾರಂತೆ ವಾಸುದೇವನಲ್ಲಿ. ಅಯಿಸುತೇದ ಮುದಾಹರ ತತ್ವತೋ ನನು ಸಮಾಗತವನಸಿ ಸಾಂಪ್ರತಂ ಸ್ವಜನತಾರಹಿತಸ್ಯ ತು ಕೋತ್ರತೆ ಸಹಚರೋರ್ಭಕ ದೀರ್ಘತಮೇ ಪಥಿ. ಅಲ್ಲ, ಸುಳ್ಳು ಹೇಳಬೇಕು, ಸುಳ್ಳು ಹೇಳಬಾರದು, ಸತ್ಯವನ್ನೇ ಹೇಳಬೇಕು ಅಂತ ಆ ಮಗನಿಗೆ ಹೇಳ್ತಾರಂತೆ. ಐ ಸುತ ಇದಂ ಉದಾಹರ ತತ್ವತಃ, ಸುಳ್ಳು ಹೇಳಬೇಡ, ಸತ್ಯವನ್ನೇ ಹೇಳು ಅಂತ ಮಗನಿಗೆ ಕೇಳ್ತಾರಂತೆ. ಏನು ಅಂತಂದರೆ, ನೀನು ತುಂಬ ದೂರದಿಂದ ಬಂದಿದ್ದೀಯಾ, ಬರಬೇಕಾದ್ರೆ ನಿನಗೆ ದಾರಿಯಲ್ಲಿ ಯಾರು ಜೊತೆಯಲ್ಲಿದ್ದರು? ಸ್ವಜನತಾರಹಿತಸ್ಯ, ನಾನಾಗಲಿ ನಿನ್ನ ತಾಯಿ ಆಗಲಿ ನಿನ್ನ ಜೊತೆಯಲ್ಲಿ ಇರಲಿಲ್ಲ, ನಾವು ಯಾರೂ ಬಂಧುಗಳು ನನ್ನ ಜೊತೆಯಲ್ಲಿ ಇರಲಿಲ್ಲ. ಹಾಗಾದರೆ ಇಂತಹ ಭಯಂಕರವಾದಂತಹ ಈ ಕಾಡಿನ ದಾರಿಯಲ್ಲಿ ನೀನು ಒಬ್ಬನೇ ಬಂದಿದ್ದೀಯಲ್ಲ, ನೀನು ಒಬ್ಬನೇ ಹೇಗೆ ಬಂದಿ, ನಿನ್ನ ಜೊತೆಯಲ್ಲಿ ಯಾರಿದ್ರು ಅಂತ ಆ ಮಧ್ಯಗೇಹ ಭಟ್ಟರು ವಾಸುದೇವನನ್ನು ಪ್ರಶ್ನೆ ಮಾಡ್ತಾರಂತೆ. ಆಗ ವಾಸುದೇವ ಎಷ್ಟು ಸುಂದರವಾದಂತಹ ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಜನಕವಾಚ ಮಿಮಾಮವಧಾರಯನ್ ಕಲಮುದಾಹರದಂಬುರುಹೇ ಕ್ಷಣಃ ಸ್ವಪದಮಾವ್ರಜತೋ ವ್ರಜತೋಪ್ಯತೋ ನನು ಸಖಾ ಮಮ ಕಾನನಗೋ ವಿಭುಃ ತದಿತರಾಯತನತ್ತು ಯದಾಗಮಂ ಕೃತರತಿಃ ಖಲು ತತ್ರ ಹರಿಸ್ಸಖಾ ಅಹಮಿಹಾಪಿ ಮಹೇಂದ್ರ ದಿಗಾಲಯಂ ಪ್ರಣತವಾನುತಯಾವದಧೀಶ್ವರಂ. ವಾಸುದೇವ ಮಧ್ಯಗೇಹ ಭಟ್ಟರಿಗೆ ಹೇಳ್ತಾ ಇದ್ದಾನಂತೆ, ನಾನು ಒಬ್ಬನೇ ಹೇಗೆ ಬಂದೆ ಅಂತ ಕೇಳ್ತಾ ಇದ್ದೀಯ, ಆದರೆ ನಾನು ಒಬ್ಬನೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಶ್ರೀಮದ್ ಆಚಾರ್ಯರು ವಾಸುದೇವನಾಗಿದ್ದಾಗಲೇ ತಿಳಿಸಿಕೊಟ್ಟಂತಹ ಏನು ಸಂದೇಶ ಇದೆ, ಆಮೇಲೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ನಮ್ಮ ಸಿದ್ಧಾಂತ ಯಾವಾಗಲೂ ಒಬ್ಬನೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದ್ವಾಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತ್. ಹಾಗಾದರೆ ಈ ಶರೀರ ಎಂಬತಕ್ಕಂತಹ ಒಂದು ವೃಕ್ಷವನ್ನು ನಾವು ವೃಕ್ಷ ಅಂತ ಅಂದ್ಕೊಳ್ತೇವೆ ಅಂತಂದರೆ, ಈ ಶರೀರ ಎಂಬುವಂಥ ವೃಕ್ಷದಲ್ಲಿ ಇಬ್ಬರಿದ್ದಾರೆ. ಯಾರದು ಅಂತಂದರೆ, ಒಂದು ಜೀವಾತ್ಮ, ಅವನಿಗೆ ನಿಯಾಮಕನಾದ ಪರಮಾತ್ಮ. ಹೀಗೆ ನಾನು ಒಬ್ಬನೇ ಬಂದೆ ಅಂತ ಕೇಳ್ತಾ ಇದ್ದೀಯಾ, ನಾನು ಸಖಾಮಮ ಕಾನನಗೋ ವಿಭುಹು, ನೀನು ಕೇಳಿದಿ ಭಯಂಕರವಾದ ಕಾಡಿನ ಮಾರ್ಗದಲ್ಲಿ ಹೇಗೆ ಬಂದಿ ಅಂತ. ನನಗೆ ಆ ಮದುವೆ ಮನೆಯಿಂದ ಕುಡವೂರಿನ ತನಕ ಬರಬೇಕಾದರೆ ಆ ಕುಡವೂರಿನ ದೇವಸ್ಥಾನದಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಪರಮಾತ್ಮ ನನ್ನ ಜೊತೆಯಲ್ಲಿದ್ದ. ಪುನಃ ಕುಡವೂರಿನಿಂದ ನಾನು ತಾಳೆಕುಡೆ ಬನ್ನಂಜೆಗೆ ಬರಬೇಕಾದರೆ ಆ ಪರಮಾತ್ಮ ನನ್ನ ಜೊತೆಯಲ್ಲೇ ಬನ್ನಂಜೆ ತನಕ ಬಂದ. ಆ ಬನ್ನಂಜೆಯಿಂದ ನಾನು ಉಡುಪಿಗೆ ಬರಬೇಕಾದ್ರೆ ಬನ್ನಂಜೆಯ ಆ ರುದ್ರದೇವರ ಆಲಯದಲ್ಲಿ ಸನ್ನಿಹಿತನಾದಂಥ ರುದ್ರಾಂತರ್ಯಾಮಿಯಾದ ಪರಮಾತ್ಮ ಅವನು ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಅಂತ. ಹೀಗೆ ನಾನು ಒಬ್ಬನೇ ಬರಲಿಲ್ಲ, ನನ್ನ ಜೊತೆಯಲ್ಲಿ
ಪರಮಾತ್ಮ ಇದ್ದ, ಅವನ ಜೊತೆಯಲ್ಲಿ ನಾನು ಬಂದಿದ್ದೇನೆ. ಇದು ಮುಂದೆ ಆಚಾರ್ಯರು, ಮಧ್ವಾಚಾರ್ಯರು ಇಡೀ ಜಗತ್ತಿಗೆ ಸಾರಿದಂತಹ ಸಂದೇಶ. ಯಾವಾಗಲೂ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ನಾವೆಲ್ಲ ಶ್ರುತಿವಾಕ್ಯವನ್ನು ಕೇಳಿರ್ತೇವೆ. ಹಾಗಾದರೆ ಒಂದೇ ಆತ್ಮ ಅಂತ ಸಂದೇಹ ಬರಲಿಕ್ಕೂ ಅವಕಾಶ ಇರುತ್ತೆ. ಆದರೆ ಒಂದೇ ಆತ್ಮ ಅಲ್ಲ, ಒಂದು ಶರೀರದಲ್ಲಿ ಇಬ್ಬರಾತ್ಮ ಇದ್ದೇ ಇದ್ದಾರೆ. ಒಬ್ಬ ಜೀವಾತ್ಮ, ಇನ್ನೊಬ್ಬ ಪರಮಾತ್ಮ. ಆ ವಾಸುದೇವ ಅದನ್ನು ತಿಳಿಸಿಕೊಟ್ಟಿದ್ದಾನೆ. ಜೀವಾತ್ಮ ಪರಮಾತ್ಮ ಎಂಬುದಾಗಿ ಇಬ್ಬರಿದ್ದಾರೆ. ಈ ಜೀವಾತ್ಮನಿಗೆ ರಕ್ಷಕನಾಗಿ ಪರಮಾತ್ಮ ಜೊತೆಯಲ್ಲಿ ಇದ್ದೇ ಇರ್ತಾನೆ. ಇದನ್ನೇ ದಾಸರು ಹೇಳ್ತಾರೆ, ಕಣ್ಣಿಗೆ ಎವೆಯಂದದಿ ಅಂತ. ಪರಮಾತ್ಮ ನಮ್ಮನ್ನು ಎಷ್ಟು ರಕ್ಷಣೆ ಮಾಡ್ತಾನೆ. ಕಣ್ಣಿನ ರೆಪ್ಪೆ ಕಣ್ಣಿನ ರಕ್ಷಣೆಯಲ್ಲಿ ಎಷ್ಟು ತನ್ನನ್ನು ತೊಡಗಿಸಿಕೊಂಡಿರುತ್ತೋ ಹಾಗೆ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪರಮಾತ್ಮ ಯಾವಾಗಲೂ ಸಿದ್ಧನಾಗಿದ್ದಾನಂತೆ. ಅದರಿಂದ ಆ ಭಗವಂತನ ರಕ್ಷಣೆ ನನಗಿದೆ ಅಂತ ಆ ವಾಸುದೇವ ಹೇಳಿದ್ದಾನಂತೆ. ಇದನ್ನು ನಾವು ತಿಳ್ಕೊಳ್ಬೇಕು. ಯಾವಾಗಲೂ ನಾವು ಒಬ್ಬನೇ ಇರ್ತೇವೆ ಅಂದರೆ ನಮಗೆ ಭಯ ಆಗುತ್ತೆ. ನಮ್ಮ ಜೊತೆಯಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಆವಾಗ ನಮಗೆ ಭಯ ಎಂಬತಕ್ಕಂಥದ್ದಿಲ್ಲ. ಹಾಗಾದರೆ ಮನುಷ್ಯನು ನಾನು ಒಬ್ಬನೇ ಆತ್ಮ ಅಂತಂದರೆ ಅವನಿಗೆ ಭಯ. ಜೀವಾತ್ಮನ ಜೊತೆಯಲ್ಲಿ ಪರಮಾತ್ಮನು ಇದ್ದಾನೆ ಅಂತಂದರೆ ಅವನಿಗೆ ನಿರ್ಭಯ, ಅಭಯ. ಒಬ್ಬನೇ ಆತ್ಮ ಅಂತ ಹೇಳಿದ್ರೆ ಶಾಸ್ತ್ರದ ರೀತಿಯಲ್ಲಿ ಭಯ ಅಂತಂದರೆ ಅವನು ಅಂಧನ್ ತಮಸ್ಸು ಮೊದಲಾಗಿರ್ತಕ್ಕಂಥ ದುಃಖಮಯವಾದ ಲೋಕವನ್ನು ಹೊಂದಬೇಕಾಗುತ್ತೆ. ಈ ಭಯ ಎಂಬತಕ್ಕಂಥದ್ದು ಅವನಿಗಿದೆ. ಇಲ್ಲಿದ್ದಾಗಲೂ ಒಬ್ಬನೇ ಇದ್ದೇನೆ ಅಂತಂದರೆ ಭಯ. ಯಾವ ಕಳ್ಳರು ಬರ್ತಾರೋ, ಯಾವ ದರೋಡೆಕರು ಬರ್ತಾರೋ ಏನೋ ಅಂತ ಈ ಭಯ ಇದೆ. ಇನ್ನು ನಾವು ಶಾಸ್ತ್ರದ ದೃಷ್ಟಿಯಲ್ಲಿ ಒಬ್ಬನೇ ಆತ್ಮ ಅಂತ ಹೇಳಿದ್ರೆ ನಮಗೆ ನಿತ್ಯ ನರಕದ ಭಯ ಎಂಬತಕ್ಕಂಥದ್ದಿದೆ. ಆದರೆ ಇಲ್ಲಿಯೂ ಕೂಡ ನಾನು ಒಬ್ಬನೇ ಇರೋದಲ್ಲ, ನನ್ನ ಜೊತೆಯಲ್ಲಿ ರಕ್ಷಕನಾಗಿ ಪರಮಾತ್ಮ ಇದ್ದಾನೆ ಅಂತ ನಾವು ತಿಳಿದ್ರೆ ನೋಡಿ, ಧ್ರುವರಾಯರು ಪುಟ್ಟ ಬಾಲಕ ತಪಸ್ಸಿಗೆ ಹೋದರು. ಆ ತಪಸ್ಸಿಗೆ ಹೋಗಬೇಕಾದ್ರೆ ನನಗೆ ರಕ್ಷಕನಾದಂತಹ ಪರಮಾತ್ಮ ಇದ್ದಾನೆ ಅಂತ ಹೋದರು. ನಾರದರು ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಮಾಡಿದ್ರು. ಆ ಧ್ರುವರಾಯರು ಆ ತನಗೆ ರಕ್ಷಕನಾದ ಪರಮಾತ್ಮನನ್ನು ಕಂಡ್ರು. ಹಾಗಾದರೆ ಪುಟ್ಟ ಬಾಲಕ ಅವನು ಕಾಡಿನಲ್ಲಿ ಬಂದು ತಪಸ್ಸು ಮಾಡದ, ಯಾರು ಅವನನ್ನು ರಕ್ಷಣೆ ಮಾಡುವವರು? ಅವನ ಒಳಗಡೆ ಇರತಕ್ಕಂಥ ಪರಮಾತ್ಮನೇ ಅವನನ್ನು ರಕ್ಷಣೆ ಮಾಡಿದ. ಹಾಗೆ ಯಾವತ್ತೂ ಕೂಡ ನಾವು ಒಬ್ಬರೇ ಇದ್ದೇವೆ ಅಂತಂದರೆ ನಾವು ಒಬ್ಬರೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೊತೆಯಲ್ಲಿ ಪರಮಾತ್ಮ ಇದ್ದೇ ಇದ್ದಾನೆ, ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಂಬತಕ್ಕಂತಹ ಆ ಒಂದು ವಿಶ್ವಾಸ ನಮ್ಮಲ್ಲಿರಬೇಕು. ಇದನ್ನು ವಾಸುದೇವ ನಮಗೆ ತಿಳಿಸಿಕೊಟ್ಟಿದ್ದಾನೆ. ನಾವು ಯಾವಾಗಲೂ ಬೇಕಾದಷ್ಟು ಕೇಳಿರ್ತೇವೆ, ನಮ್ಮ ಜೊತೆಯಲ್ಲಿ ದೇವರಿರ್ತಾನೆ 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 ಅಂತ. ಪ್ರವಚನದಲ್ಲಿ ಕೂತಾಗ ಇಷ್ಟೆಲ್ಲ ಕೇಳಿರ್ತೇವೆ. ಪ್ರವಚನ ಮುಗಿಸು ಹೊರಡಬೇಕಾದ್ರೆ ಅಯ್ಯೋ ಒಬ್ಬರೇ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತೇವೆ. ಹಾಗಾದ್ರೆ ಇಷ್ಟೊತ್ತು ನಾವು ಕೇಳಿದಂತಹ ಆ ಪ್ರವಚನದ ವಿಷಯ ನಮ್ಮ ತಲೆ ಒಳಗೆ ಹೋಗಿರೋದೇ ಇಲ್ಲ. ಪರಮಾತ್ಮ ನಮ್ಮ ಜೊತೆಯಲ್ಲಿ ಇದ್ದಾನೆ, ಯಾವುದಕ್ಕೂ ನಾವು ಭಯಪಡಬೇಕಾಗಿಲ್ಲ ಅಂತ ಈ ಒಂದು ವಿಶ್ವಾಸ ನಮಗಿದ್ದಾಗ ನಾವು ಪರಮಾತ್ಮನಿಂದ ರಕ್ಷಣೆಯನ್ನು ಪಡಿತೇವೆ ಅನ್ನೋದನ್ನು ಆ ವಾಸುದೇವ ತಿಳಿಸಿಕೊಟ್ಟಿದ್ದಾನೆ. ಹೀಗೆ ನಾನು ಆ ಬನ್ನಂಜೆಯಿಂದ ಅನಂತರ ಉಡುಪಿಗೆ ಬಂದಿದ್ದೇನೆ. ಅಪಿತತೋಹಮುಪೇತ್ಯ ಸಹ ಮುನ ಭಗವತೇತ್ರ ಸತೆ ಪ್ರಣತಿಂ ವ್ಯಧಾಂ ಇತಿ ನಿಗದ್ಯ ವಿಭಾತಿ ಶಿಶುಸ್ಮ ವಿಸ್ಮಿತ ಸಭಾಜನ ಜೀರ್ಣ ಸಭಾಜನ. ಹೀಗೆ ವಾಸುದೇವ ಆ ಬನ್ನಂಜೆಯಲ್ಲಿರ್ತಕ್ಕಂತಹ ಶಿವ ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನ ಜೊತೆಯಲ್ಲಿ ನಾನು ಇಲ್ಲಿಗೆ ಬಂದೆ ಎಂಬುದಾಗಿ, ಹೀಗೆ ಉಡುಪಿಯ ತನಕ ಬರಬೇಕಾದ್ರೆ ಒಬ್ಬನೇ ಬಂದದ್ದಲ್ಲ, ಪರಮಾತ್ಮನ ಜೊತೆಯಲ್ಲಿ ಬಂದೆ ಅಂತ ಮಗು ಮಾತಾಡ್ತಂತೆ. ಅದು ಹೇಳ್ತಾರೆ, ಈ ಮಾತನ್ನು ಕೇಳಿದಾಗ ಮಧ್ಯಗೆಹ ಭಟ್ರಿಗೂ ಆಶ್ಚರ್ಯ ಆಯ್ತಂತೆ. ಆ ಉಡುಪಿಯಲ್ಲಿ ಅನಂತೇಶ್ವರನ್ನು ನಮಸ್ಕಾರ ಮಾಡಲಿಕ್ಕೆ ಬಂದಿರತಕ್ಕಂತಹ ಭಕ್ತ ಜನರಿಗೂ ಕೂಡ ಈ 3 ವರ್ಷದ ಮಗು ಇಂತಹ ಒಂದು ದಿವ್ಯವಾದ ಸಂದೇಶವನ್ನು ಕೊಡ್ತಾ ಇದೆಯಲ್ಲ ಅಂತ ಅವರಿಗೂ ಆಶ್ಚರ್ಯ ಆಯ್ತಂತೆ. ಹೀಗೆ ಬಾಲಕನಾದಂತಹ ವಾಸುದೇವ ಅವನು ಇಡೀ ಜಗತ್ತಿನಲ್ಲಿ ಎಲ್ಲರೂ ಅನುಸರಣೆ ಮಾಡಬೇಕಾಗಿರ್ತಕ್ಕಂತಹ ಒಂದು ತತ್ವವನ್ನು ತಿಳಿಸುವ ಮೂಲಕ ಎಲ್ಲರಿಗೂ ಆನಂದವನ್ನುಂಟು ಮಾಡಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ವಿರಹಿತ ಸ್ವಜನಂ ಚರಣ ಪ್ರಿಯಂ ವಿವಿಧ ಭೂತ ಭಯಂಕರ ವರ್ತಮನಿ ಅಯಿ ಕೃಪಾಲಯ ಪಾಲಯ ಬಾಲಕಂ ಲಘು ಶುಭಸ್ಯ ಮಮೇತ್ಯನ ಮದ್ವಿಜ. ವಾಸುದೇವನ ಇಂತಹ ಆಟಗಳನ್ನು ನೋಡಿ ಮಧ್ಯಗೆಹ ಭಟ್ರು ಕೊನೆಯಲ್ಲಿ ಪರಮಾತ್ಮನನ್ನೇ ಮೊರೆ ಹೋಗ್ತಾರಂತೆ. ನನ್ನ ಮಗ 1 ವರ್ಷದ ಬಾಲಕನಾಗಿದ್ದಾಗ ಎತ್ತಿನ ಬಾಲವನ್ನು ಹಿಡ್ಕೊಂಡು ನಮಗೆಲ್ಲ ಗಾಬರಿಯನ್ನು ಉಂಟು ಮಾಡಿದ್ದ. ಇವತ್ತು ಈ ಭಯಂಕರವಾಗಿರ್ತಕ್ಕಂತಹ ಕಾಡಿನ ಮಾರ್ಗದಲ್ಲಿ ಬಂದು ಪುನಃ ನಮಗೆ ಭಯವನ್ನುಂಟು ಮಾಡಿದ್ದಾನೆ.
ಹೀಗೆ ಜನರಿಲ್ಲದೆ ಇರತಕ್ಕಂತಹ ಭಯಂಕರವಾದ ಪ್ರಾಣಿಗಳಿಂದ ಕೂಡಿದ ಈ ಕಾಡಿನ ಮಾರ್ಗದಲ್ಲಿ ಅವನು ಓಡಾಡ್ತಾನೆ ಅಂತಂದರೆ ವಿವಿಧ ಭೂತ ಭಯಂಕರ ವರ್ತಮನಿ. ಅಷ್ಟು ಮಾತ್ರ ಅಲ್ಲ, ಅನೇಕ ಭೂತಗಳು ಇರತಕ್ಕಂತಹ ಈ ಭಯಂಕರವಾದಂತಹ ದಾರಿಯಲ್ಲಿ ಓಡಾಡ್ತಾನೆ, ಒಬ್ಬನೇ ಓಡಾಡ್ತಾನೆ. ಇಂತಹ ಮಗನಿಗೆ ನೀನೇ ರಕ್ಷಣೆ ಕೊಡಬೇಕು. ಅಯಿ ಕೃಪಾಲಯ ಪಾಲಯ ಬಾಲಕಂ. ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರಂತೆ, ನೀನು ಕೃಪಾ ಸಮುದ್ರ, ಕರುಣಾ ಸಮುದ್ರ, ಆ ಮಗುವಿಗೆ ಯಾವ ರೀತಿಯಾದ ಆಪತ್ತು ಬಾರದ ಹಾಗೆ ನೀನೇ ರಕ್ಷಣೆಯನ್ನು ನೀಡಿದ್ದೀಯ. ಮಗುವಾಗಿದ್ದಾಗ ಎತ್ತಿನ ಬಾಲನ್ನು ಹಿಡ್ಕೊಂಡು ಹೋದಾಗ ಮಗು ಸುರಕ್ಷಿತವಾಗಿ ಬಂತು. ಇವತ್ತು ಮದುವೆ ಮನೆಯಿಂದ ಹೊರಟವನು ಉಡುಪಿಗೆ ಸುರಕ್ಷಿತವಾಗಿ ಬಂದಿದ್ದಾನೆ. ಹೀಗೆ ಮುಂದೆ ಯಾವತ್ತೂ ಕೂಡ ಈ ರೀತಿ ಮಾಡದ ಹಾಗೆ, ಏನಾದರೂ ಒಂದು ವೇಳೆ ಮಾಡಿದ್ರೆ ಅವನಿಗೆ ಎಲ್ಲ ರೀತಿಯಾದ ರಕ್ಷಣೆಯನ್ನು ನೀನೇ ಕೊಡಬೇಕು ಅಂತ ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದಾರಂತೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ಭಾಗವತ ಹೇಳುತ್ತೆ. ಇದನ್ನು ಮಧ್ಯಗೆಹ ಭಟ್ರು ಚೆನ್ನಾಗಿ ಅವರು ಮನನ ಮಾಡಿದ್ರು. ಅದರಿಂದ ನೀನೇ ರಕ್ಷಕ ಅಂತ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದಾರೆ.